ಹಾಂ. ಯಾರು ಇಷ್ಟ ಆಗ್ತಾರೆ ಬಿಗ್ ಬಾಸ್? ಹನುಮಂತು ಇಷ್ಟ. ಯಾಕೆ? ಯಾಕೆಂದರೆ ಚೆನ್ನಾಗಿ ಆಡ್ತಾರೆ, ಅವರು ಬಡವರು, ದುಡ್ಡು ಗೆದ್ದರೆ ದುಡ್ಡು ಸಿಗುತ್ತೆ ಅಂತ. ಓಕೆ, ಆ ಕಾರಣಕ್ಕೋಸ್ಕರನಾ? ಹ್ಞೂ. ಅಂದರೆ ಇನ್ನು ಯಾರು ಆಗ್ತಾರೆ ನಿಮ್ಮ ಪ್ರಕಾರ? ವಿನ್ ಹನುಮಂತು ಅಥವಾ ತ್ರಿವಿಕ್ರಮ್. ತ್ರಿವಿಕ್ರಮ. ಎಲ್ಲ ಭವ್ಯ ವಿನ್ ಆಗ್ತಾರೆ ಅಂತಾರೆ, ಹ್ಞೂ. ಏನಂತ? ಆದರೂ ಆಗ್ಬೋದು, ಆದರೆ ಡೌಟ್. ಡೌಟಾ? ಹನುಮಂತ ಯಾಕೆ ಇಷ್ಟ ಆಗ್ತಾನೆ ನಿಮಗೆ? ಅವ್ರು ಆಟ ಚೆನ್ನಾಗಿ ಆಡ್ತಾರೆ, ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಅದಕ್ಕೆ ಹಾಡಾಡ್ತಾರೆ. ಹನುಮಂತ ಬಂದಿಲ್ಲ ಅಂದರೆ ಬಿಗ್ ಬಾಸ್ ನೋಡ್ತಿದ್ರ ನೀವು? ನೋಡ್ತಿದ್ದೆ ಸುಮ್ಮನೆ, ಆದರೆ ನೋಡೋಕ್ಕೆ ಟೈಮ್ ಪಾಸ್ ಮಾಡೋಕ್ಕೆ ಅಂತ ನೋಡ್ತಿದ್ದೆ. ಓಕೆ, ಫಿನಾಲೆ ಇದೆ ನಾಳೆ, ಒಂದು ದಿನ ಇದೆ. ಹ್ಞೂ. ಕಪ್ ಹೊಡಿತಾನಂತೀರಿ ನೀವು? ಹ್ಞೂ. ಭವ್ಯ ಹೊಡಿಯಲ್ವಾ? ಭವ್ಯ ಹೊಡಿತಿರಂತಾರಲ್ಲ. ಆದರೆ ಗೊತ್ತಿಲ್ಲ, ಆದರೆ ಹನುಮಂತ ಕಪ್ ಗೆದ್ರೆ ಚೆನ್ನಾಗಿರುತ್ತೆ. ಹನುಮಂತ ಗೆಲ್ಲಬೇಕು ಅನ್ನೋಕೆ ಒಂದು ರೀಸನ್ ಏನು ನಿಮ್ಮ ಪ್ರಕಾರ? ಹನುಮಂತು ಆಟ ಚೆನ್ನಾಗಿ ಆಡ್ತಾರೆ, ಆಮೇಲೆ ಒಂಚೂರು ಗೆದ್ದರೆ ನೋಡೋರ್ಗೂ ಖುಷಿ ಆಗುತ್ತೆ. ಅವರೆಲ್ಲ ಕಷ್ಟಪಡ್ಕೊಂಡು ಆಟ ಆಡ್ಕೊಂಡು ಬಂದಿದ್ದಾರೆ ಅವತ್ತು. ಅಥವಾ ಬಡವ ಆ ಥರ ಸಿಂಪತಿ ನಿಮ್ಮಲ್ಲಿ ಇದೆಯಾ ಏನು ಅಂತ? ಹಾಂ. ಆತ ಬಡವ, ಆತ ಗೆಲ್ಲಬೇಕು ಆ ಥರ ಸಿಂಪತಿ ನಿಮ್ಗೆ ಅನ್ಸುತ್ತಾ? ನಿಂಗೆ ಅನ್ಸುತ್ತಾ? ಹಾಂ. ಓಕೆ, ಗೆದ್ರೆ ಅದೊಂದು ಯೂಸ್ ಆಗುತ್ತೆ ಆ ಥರದ್ದು ಅನ್ಸುತ್ತಾ? ಹ್ಞೂ. ಒಂದಿಷ್ಟು ಜನ ಹೇಳ್ತಾರೆ ಗೆದ್ರೆ ನಮಗೇನು, ಅವ್ರವ್ರು ಗೆದ್ರೆ ಅವ್ರವ್ರು ಇಟ್ಕೊಂಡು ಹೋಗ್ತಾರೆ, ನಮಗೇನು ಕೊಡ್ತಾರೆ ಅಂತೆಲ್ಲ ಹೇಳ್ತಾರೆ. ಆದರೆ ಅವರು ಚೆನ್ನಾಗಿ ಆಡ್ತಾರೆ, ಎಲ್ಲ ಹಾರ್ಡ್ ವರ್ಕ್ ಮಾಡ್ತಾರಲ್ವ, ಅದಕ್ಕೆ ಒಂಚೂರು ಗೆಲ್ಲಿ ಅಂತ. ಓಕೆ, ವೋಟ್ ಮಾಡ್ತೀಯ ಹನುಮಂತಿಗೆ? ಹ್ಞೂ. ಓಕೆ. ಓಕೆ ಬ್ರದರ್, ಬಿಗ್ ಬಾಸ್ ನೋಡ್ತೀರಾ? ಹಾಂ, ನೋಡ್ತೀವಿ. ಯಾರು ಇಷ್ಟ? ಉಗ್ರಂ ಮಂಜು. ಯಾಕೆ? ಹಾಂ, ಉಗ್ರಂ ಮಂಜು ಆ್ಯಟಿಟ್ಯೂಡ್ ಇಷ್ಟ, ಅದಕ್ಕೆ. ಏನು ಆ್ಯಟಿಟ್ಯೂಡ್ ಇಷ್ಟ, ಅದಕ್ಕೆ. ಹೌದಾ? ಹಾಂ. ನೀವು ಅದೇ ಥರ ಆ್ಯಟಿಟ್ಯೂಡಾ? ಹಾಂ. ಹೌದಾ? ಡೈಲಾಗ್ ಗೊತ್ತಾ ಉಗ್ರ ಮಂಜಿದ್ ಯಾವುದಾದ್ರು? ಡೈಲಾಗ್ ಗೊತ್ತಿಲ್ಲ, ಸಾಂಗ್ ಗೊತ್ತು. ಹಾಂ, ಹೇಳೋ ಒಂದು ನೋಡೋಣ. ಆಕಾಶದಲ್ಲಿ ನೀವು ಮಾಡೋವಾದೆ. ಇನ್ನೊಂದ್ಸರಿ ಹೇಳೋ, ಇನ್ನೂ ಫುಲ್ ಹೇಳೋ. ಫುಲ್ಲು ಗೊತ್ತಿಲ್ಲ ಬ್ರೋ, ಅಷ್ಟೇ ಹೇಳೋದವ್ರು. ಹಾಂ, ಹೇಳು, ಇನ್ನೊಂದ್ಸರಿ ಹೇಳಿ ನೋಡೋಣ. ಆಕಾಶದಲ್ಲಿ ನೀ ದೀಪವಾದೆ. ಆಕಾಶದಲ್ಲಿ ನೀ ದೀಪವಾದ. ಈ ಸಾಂಗ್ ಇಷ್ಟನಾ? ಇಲ್ಲ, ನನಗೆ ಇಷ್ಟ. ಹಾಂ. ಹಾಂ. ಮಂಜೋರಿ ಯಾವಾಗಲೂ ಈ ಸಾಂಗ್ ಆಡ್ತಾನೆ ಅಂತ ಇಷ್ಟನಾ ನಿಮಗೆ? ಹಾಂ. ಓಕೆ, ಇನ್ನೇನು ಇಷ್ಟ ಆಗುತ್ತೆ ಮಂಜು ಅವ್ರದ್ದು? ಮಂಜಾರ್ದೇನು ಇಷ್ಟ ಅಲ್ಲ, ಅಷ್ಟೇ. ಮಂಜು ಅವರು ಗೌತಮಿ ಅವ್ರ ಜೊತೆಗೆ ಆಟ ಆಡ್ಕೊಂಡು ಬಂದಿದ್ರು ಇಷ್ಟ. ಗೌತಮಿ ಹೊರಗಡೆ ಹೋದ್ರು, ಮಂಜು ಅವ್ರು ಒಂದು ಸ್ವಲ್ಪ ಡಲ್ ಆದ್ರು ಅಂತಾರೆ, ಏನಂತೀರ ಇದ್ರ ಬಗ್ಗೆ? ಅದ್ರ ಬಗ್ಗೆ ಏನು ಹೇಳಲ್ಲ ನಾವು, ಎಲ್ಲ ಅವ್ರನ್ನೇ ಕೇಳ್ಕೊಳ್ಳಿ ಆಚೆ ಬಂದ್ಮೇಲೆ, ಅಷ್ಟೇ. ಎಲ್ಲ ಅವರೇ ಆಚೆ ಬಂದ್ಮೇಲೆ ಅವ್ರನ್ನೇ ಕೇಳ್ಕೊಳ್ಳಿ. ಅವರೇ ಗೆಲ್ತಾರೆ. ಎಲ್ಲ ಭವ್ಯ ಗೆಲ್ತಾರೆ, ಮತ್ತೆ ಹನುಮಂತ ಗೆಲ್ತಾರೆ ಅಂತಾರೆ. ಭವ್ಯ ಎಲ್ಲ ಆಚೆಗೆ ಹೋಯ್ತಾರೆ, ಉಗ್ರ ಮಂಜು ಗೆಲ್ತಾನೆ ಅಷ್ಟೇ. ಅಲ್ಲ, ಎಲ್ಲ ಹೇಳ್ತಾರೆ, ನೀನು ಒಬ್ಬ ಮಾತ್ರ ಉಗ್ರ ಮಂಜೂರು ಗೆಲ್ತಿ ಅಂತ ಹೇಳಿ ಎಲ್ಲರೂ ಭವ್ಯ ಭವ್ಯ ಅಂತ ಹೇಳ್ತಾ ಇದ್ದಾರೆ. ಒಬ್ರು ಹೇಳಾರೆ ಬ್ರೋ ಗೆಲ್ಲೋದು, ಅದಕ್ಕೆ ಒಬ್ರು ಹೇಳಾರೆ ಹೇಳೋದು. ಭವ್ಯ ಗೆಲ್ಲಲ್ವಾ? ಗೆಲ್ಲಲ್ಲ. ಯಾಕೆ? ಏನಕ್ಕೆ ಅಂದರೆ ಅವಳು ಯಾವಲ್ಲೂ ಇವು ತ್ರಿವಿಕ್ರಮ್ ಅಂತ ಇರ್ತಾಳೆ, ಅದಕ್ಕೆ. ಹೌದಾ? ಹನುಮಂತ ಯಾವಲ್ಲೂ ಅವನು ಧನರಾಜಿಂದನೇ ಇರ್ತಾನೆ, ಅದಕ್ಕೆ. ಹನುಮಂತು ಧನರಾಜ್ ಜೊತೆನೇ ಇರ್ತಾನೆ, ಅದಕ್ಕೆ. ಹೋದ್ನಲ್ಲ. ಅವನು ಹೋದ್ಲಿ ಬಿಡಿ, ಉಗ್ರ ಮಂಜು ಅವನಲ್ಲ. ಹೌದಾ? ಹಾಂ. ಎಲ್ಲ ಹನುಮಂತನೇ ಗೆಲ್ತಾನೆ ಅಂತಾರೆ ಗುರು, ನೀನು ಹೇಳ್ತೀಯ? ನಾನೇನು ಹೇಳಲ್ಲ, ಉಗ್ರ ಮಂಜು ಗೆದ್ದಾದ್ಮೇಲೆ ಹೇಳ್ತೀನಿ, ತಿರ್ಗಾ ಬರ್ರಿ. ಹಾಂ. ಹನುಮಂತ ಗೆಲ್ಲಲ್ಲ, ಭವ್ಯ ಗೆಲ್ಲಲ್ಲ ನಿಮ್ಮ ಪ್ರಕಾರ? ಉಗ್ರ ಮಂಜು ಗೆಲ್ಲೋದು. ಉಗ್ರ ಮಂಜು ಗೆಲ್ಲೋದು. ಏನಾದ್ರು ಒಂದು ಡೈಲಾಗ್ ಹೇಳೋದಾದ್ರೆ ಏನು ಹೇಳ್ತೀಯ ನೋಡು? ಏನಂತ? ಜೈ RCB. ಜೈ RCB. ಹಾಂ. ಜೈ ಡಿ ಬಾಸ್. ಜೈ ಡಿ ಬಾಸ್. ಓ, ಡಿ ಬಾಸ್ ಅಂತ ನೀನು? ಹಾಂ, ಜೈ ಡಿ ಬಾಸ್. ಓಕೆ, ಡಿ ಬಾಸ್ ಡೈಲಾಗ್ ಹೇಳಿ ನೋಡೋಣ ಒಂದು. ಓಯ್ ಕ್ಯಾಟ್ ಬರಿ. ಇಲ್ಲಿ ನೋಡ. ಓಯ್ ಕ್ಯಾಟ್ ಬರಿ. ಸಿಲ್ಕು ಹೇಳಿದವರು, ಹಾಂ, ಅಷ್ಟೇ. ಇನ್ನೊಂದ್ಸರಿ ಹೇಳ್ಬಿಡು, ಕೇಳಿಸಿಲ್ಲ, ಜೋರಾಗಿ ಹೇಳು. ನಮಗೆ ಕೇಳಿಸಿದ್ರೆ ಸಾಕು ಬಿಡಿ ಬ್ರೋ. ಇನ್ನೊಂದ್ಸರಿ ಹೇಳು, ಇನ್ನೊಂದ್ಸರಿ ಕ್ಯಾಟ್ ಬರೀಸ್. ಡಿ ಬಾಸ್ ಬರ್ತಾರೆ ನೆಕ್ಸ್ಟ್ ತಿಂಗಳು ಫೆಬ್ರವರಿ 16ಕ್ಕೆ, ಎಲ್ಲರೂ ಬಂದ್ಬಿಡಿ. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.